ಹಾಯ್ ಹಲೋ ನಮಸ್ತೆ. ನಾನು ಇವತ್ತು ತೋರಿಸ್ತಾ ಇರೋದು ವಿಡಿಯೋದಲ್ಲಿ ಗೊಲ್ಲರ ಸಾಮ್ರಾಜ್ಯನ. ಗೊಲ್ಲರ ಸಾಮ್ರಾಜ್ಯ ಅಂತಂತಂದರೆ ಇರೋಕ್ಕೆ ನೋಡಿರ್ಬೋದು, ಕರಿ ಕುರಿಯೋರು ಅಂತ ಆಲ್ಮೋಸ್ಟು ಹಳ್ಳಿಯ ಜನಗಳಿಗೆ ಗೊತ್ತೇ ಇರುತ್ತೆ. ಸೊ ಬನ್ನಿ ಏನು ತೋರಿಸ್ತಾಳೆ ಇವಳು ಅಂತ ಅಂದ್ಕೊಂಡಿರೋದು ನೋಡೋಣ. ಇವರು ಗೊಲ್ಲರಲ್ಲಿ ಕರೆ ಕುರಿದಿರಲ್ಲ, ಅವರಿಗೆ ನೋಡ್ಕೊಳಕ್ಕೆ ಅಂತಿರೋದು ಆಂಟಿ. ಅದೇ ಅವ್ರ ಮನೆಯವರೇ. ಅವ್ರ ಬರಿಗಳು ನೋಡ್ಕೊಳೋದು, ಅವರಿಗೆ ಊಟ ತಿಂಡಿನ ವ್ಯವಸ್ಥೆ ಮಾಡ್ಕೊಳೋದು ಈ ಆಂಟಿ ಕೆಲಸ ಇರುತ್ತೆ. ಸೊ ಆಂಟಿ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಸೊ ಅಲ್ಲಿ ಇವರು ನಮಗೆ ಪರಿಚಯ ಆದರು. ಸೊ ನಮ್ಮ ದಿನನಿತ್ಯ ಜೀವನ ಹೇಗಿದೆ, ಚಟುವಟಿಕೆ ಹೇಗಿದೆ ತೋರಿಸ್ತೀನಿ ಬನ್ನಿ ತೋರ್ಸೋಕೆ ಬಂದರು. ಸೊ ನಾನು ನೋಡೋಣ ಅಂತ ಬಂದಿದ್ದೀನಿ. ನೋಡಿ ಹೆಂಗಿದೆ ಅವ್ರ ವಾತಾವರಣ ಅಂತ. ಸೊ ಇವರು 2 ಫ್ಯಾಮಿಲಿ ಇದೆ. 2 ಫ್ಯಾಮಿಲಿಯಿಂದ 350 ಕುರಿ ಇದ್ದಾವಂತೆ ಇವರವು. ಸೊ ನೋಡಿ ಇಲ್ಲಿ ಅವರು ಆ ಕುರಿಗಳನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊತಾರೆ. ಒಂದು ಕಡೆ ಈ ಬಲೆಯಲ್ಲಿ ಎಲ್ಲವನ್ನು ಇಟ್ಕೊಂಡಿರ್ತಾರೆ. ಅದರೊಳಗೆ ಕೂಡಿದ್ರೆ ಯಾವುದು ಆಚೆ ಕಡೆ ಬರಲ್ಲ, ಏನೂ ಇಲ್ಲ. ಒಂದು 4 ಕಡೆನೂ ಒಬ್ಬೊಬ್ಬರು ಮಲ್ಕೊಂಡ್ರೆ ಸೊ ನೋ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಆ ರೀತಿ ಇವರು ಮಂದೆ ಹಾಕ್ತಾರೆ. ಇನ್ನಿದು ಅವ್ರು ಮಲ್ಗೋದಿಕ್ಕಿರೋ ವ್ಯವಸ್ಥೆ. 3 ಮಂಚಗಳಿದ್ದಾವೆ, 3 ಕಡೆನೂ ಒಬ್ಬೊಬ್ಬರು ಮಲ್ತಾರೆ. ಸೊ ಇದು ಇವರ ರಾತ್ರಿ ಕೈಂಕರ್ಯಕ್ಕೆ ಬೇಕಾದ ಸಾಮಗ್ರಿಗಳು. ಸೊ ನನ್ನದು ಅದೇ ಯಾವುದು ಅಂತಂದರೆ ಅವರು ಊಟ ತಿಂಡಿಗೆ ಇರೋ ಒಂದು ವ್ಯವಸ್ಥೆ. ಅದು ಯಾಕೆಂದರೆ ಅವರು ಗೂಡೆ ಅಂತ ಏನೋ ಒಂದು ವರ್ಡ್ ಬಳಸಿದ್ರು. ಆ ಗೂಡೆ ಹೇಗಿರುತ್ತೆ ನನಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಆಂಟಿ ತೋರ್ಸೋಕ್ಕೆ ಅಂತ ಬಂದರು. ನೋಡಿ ಅವೆಲ್ಲ ಕುರಿ ಮಂದೆ ಹಾಕಿರೋದು. ಕುರಿ ಇದು ಗೊಬ್ಬರ ಹೆಂಗೆ ನಮ್ಮ ಹೊಲಗಳಿಗೆ ಹೆಂಗೆ ಫಲವತ್ತತೆ ಬೇಕು ಅಂದರೆ ಈ ಗೊಬ್ಬರದಿಂದ ತುಂಬ ನಮ್ಮ ಮರಗಳಿಗೆ ಆಗಲಿ ಸಸಿಗಳಿಗಾಗಲಿ ತೋಟ ತುಂಬ ಅಭಿವೃದ್ಧಿ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಮಂದೆ ಹಾಕಿಸ್ತಾರೆ. ತೋರಿಸ್ತಿದ್ದಾರೆ ಆಂಟಿ ಗೂಡೆ ಅಂತಂದರೆ ಹೇಗಿರುತ್ತೆ ಅಂತ. ನೋಡಿದೆ ಎಲ್ಲ ಅಡುಗೆ ಮಾಡ್ಕೊಂಡಿರೋದು. ನೋಡಿದೆ ಗೂಡೆ ಅವ್ರದ್ದು. ಅಂದರೆ ನಮ್ಮದೇನು ಕಿಚನ್ ಅಂತೀವಿ, ದಿಸ್ ಕಿಚನ್ ಈಸ್ ದಿಸ್ ಒನ್. ಏನು ಕಿಚನ್ ಸ್ಟೋರೇಜ್ ಅಂತೀವ ನಾವು, ಗ್ರೋಸರೀಸ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದಾರೆ. ಬೇರೆ ಪಾತ್ರೆಗಳನ್ನ ಒಂದು ಕಡೆ ಇಟ್ಕೊಂಡಿದ್ದಾರೆ. ಸೊ ಇವೆರಡು ಸೆಟ್ಟು ಎಣ್ಸ್ಕೊಂಬರೋದಂತೆ 2,500 ಬೀಳ್ತಂತೆ 2 ಸೆಟ್ಟಿಗೆ. ಇನ್ನಿದ್ರೆ ಈ ಕಡೆ ಸಾಮಾನುಗಳು ಏನೇನು ಬೇಕು ಬೇರೆ ಬೇರೆ ಅದೆಲ್ಲ ಇಟ್ಕೊಂಡಿರೋದು. ಒಂದು ಸಂಸಾರ ಸಂಪೂರ್ಣ ನಡೀತಿದೆ ಅಂತಂದರೆ ಇಷ್ಟು ಐಟಮ್ ಇಟ್ಕೊಂಡು ಅವ್ರ ಜೀವನ ನಡೆಸ್ತಾರೆ. ನಾವು ಮನೇಲಿ ಎಷ್ಟಿದ್ದು ಸಾಲದು ಅಂತಿರ್ತೀವಿ. ಈ ಕಿಚನ್ ಪಾರ್ಟ್ ಆಗಿರ್ಬೋದು, ಥಿಂಗ್ಸ್ಗಳಾಗಿರ್ಬೋದು. ಬಟ್ ನೋಡಿ ಎಷ್ಟು ಸರಳವಾಗಿ ಅವ್ರ ಜೀವನ ಸಾಗಿಸ್ತಿದ್ದಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ತುಂಬ ಒಂಥರ ಚೊಕ್ಕದಾಗಿ ಇಟ್ಕೊಂಡಿದ್ದಾರೆ ಎಲ್ಲದನ್ನು. ಗ್ರೋಸರೀಸ್ ಪ್ರತಿಯೊಂದು ಇಟ್ಕೊಂಡಿದ್ದಾರೆ. ಎಲ್ಲ ಪ್ಯಾಕೆಟ್ ಆಗಲಿ ಬಾಕ್ಸ್ಗಳಲ್ಲೆಲ್ಲ ಶೇಖರಣೆ ಇಟ್ಕೊಂಡಿದ್ದಾರೆ. ಏಕೆಂದರೆ ಹೊರ್ಗಡೆ ಇರ್ತಾರೆ, ಯಾವುದೂ ಸಡನ್ನಾಗಿ ತರಲಿಕ್ಕಾಗಲ್ಲ. ಸೊ ಕೇಳಿದಾಗ ಅವ್ರು ಹಾಕ್ಸಿರೋರು ಕೊಡ್ತಾರೆ ಅಂತಲೂ ಹೇಳೋಕ್ಕಿಲ್ಲ. ಸೊ ಅದಕ್ಕಾಗಿ ತಮ್ಮ ಮುಂಜಾಗ್ರತೆ ತಕ್ಕಂತೆ ಅವರು ಇಟ್ಕೊಂಡಿರ್ತಾರೆ. ಸೊ ಆಂಟಿ ಸಾಂಬಾರು ಬಳಸೋ ಪದಾರ್ಥನ ತೋರಿಸ್ತಿದ್ದಾರೆ. ಸೊ ತುಂಬ ಒಂಥರ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಕೊಂಡಿದ್ದಾರೆ. ಸೊ ಈ ಥಿಂಗ್ಸ್ ಏನಂದರೆ ಕುರಿ ಮರಿಗಳಿಗೆ ಬೇಕಾದ ಮೇವುಗಳನ್ನ ಹಾಕೋದಕ್ಕೆ ಇದು ಒಂದು ಮಾಡ್ಕೊಂಡಿರೋದಂತೆ. ಥರ ದೋಣಿ ಥರ ಇದೆ. ಇಲ್ಲಿ ಕಾಳುಗಳು ಹಾಕಿದರೆ ಆ ಸಾಲಕ್ಕೆ ಬಂದು ತಿನ್ಕೊತವೆ. ಏನೋ ಹಿಂಡಿ ಬೂಸ ಮತ್ತು ಮೆಕ್ಕೆಜೋಳ ಹಾಕ್ತೀವಿ ಅಂತಂದರು ಅವರು. ಸೊ ಹಾಕೋದಕ್ಕೆ ಇದು ಒಂದು ಮತ್ತು ಬೇರೆ ಕಡೆ ಒಂದಿದೆ. ಅವೆರಡು ಅದಕ್ಕೆ ಅಂತಲೇ ಹಾಕಿದ್ದು. ಅಂದರೆ ನಾನು ಹೇಳಿದೆ ಆವಾಗಲೇ 2 ಫ್ಯಾಮಿಲಿ ಇದೆ ಅಂತ. ಒಂದು ಫ್ಯಾಮಿಲಿ ಒಂದು ಕಡೆ ಇದ್ದರೆ ಇನ್ನೊಂದು ಫ್ಯಾಮಿಲಿ ಒಂದು ಕಡೆ ಅವರು ಹಾಕ್ಕೊಂತಾರೆ. ಆಯಾ ಮರಿಗಳನ್ನ ಸಪ್ರೇಟ್ ಮಾಡ್ಕೊಂಡು ಹಾಕಿದ್ದಾರೆ. ಬಟ್ ಮೇಯಿಸುವಾಗ ಊಟ ಮಾಡುವಾಗ ಕೂಡುವಾಗ ಒಂದರಲ್ಲೇ ಇರ್ತದೆ. ಬಟ್ ಅವ್ರವ್ರ ಬೀಜನ ಅವ್ರವರು ಹಾಕ್ಕೊಂತಾರೆ. ಅಂದರೆ ಕಾಳುಗಳನ್ನ ಅವ್ರು ಹಾಕ್ಕೊಂತಾರೆ. ಸೊ ಇದು ಅವರ ದಿನನಿತ್ಯ ಜೀವನ ಆಗಿರುತ್ತೆ. ಸೊ ಬಟ್ ಹೊರ್ಗಿನ ಕಡೆ ಹೋಗ್ಬಿಟ್ಟು ಎಲ್ಲೋ ಏನೋ ಗೊತ್ತಿಲ್ಲ, ಯಾರು ಹೊಲನೋ ಗೊತ್ತಿಲ್ಲ, ಈ ವ್ಯಕ್ತಿ ಜನಗಳು ಹೇಗಿದ್ದಾರೋ ಗೊತ್ತಿಲ್ಲ. ಬಟ್ ಅದನ್ನೆಲ್ಲ ಲೆಕ್ಕಿಸ್ದೆ ಅವರು ಇರೋದು ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ. ಇವತ್ತಿನ ದಿನ ಎಷ್ಟು ಕಳ್ತನಗಳಾಗ್ತಿದೆ ನಿಮಗೆ ಗೊತ್ತು. ಮನೇಲಿ ಸೇಫ್ಟಿ ಇರುತ್ತೆ ಅಂತ ಮಲ್ಕೊಂಡ್ರು ದಿನ ಏನೇನೋ ಆಗ್ತವೆ. ನೀವೇ ಕೇಳಿರ್ಬೋದು ಹೊರಗಡೆ ಹೆಂಗಿದೆ ಅಂತ ಸಮಾಜ. ಸೊ ಬಟ್ ಆದರೆ ಇವರು ರಾತ್ರಿ ಅಂತೇಳಿ ಬಿಸಿಲು ಮಳೆ ಚಳಿ ಏನೂ ಲೆಕ್ಕಿಸ್ದೆ ಹೊರಗಡೆ ಜೀವನ ಮಾಡ್ತಾರೆ. ನಿಜಕ್ಕೂ ಪ್ಲೀಸ್ ಎಲ್ಲರೂ ಇವ್ರಿಗೆ ರೆಸ್ಪೆಕ್ಟ್ ಕೊಡಿ. ಕುರಿಯೋರನ್ನು ನೆಗ್ಲೆಕ್ಟ್ ಮಾಡಬೇಡಿ. ಸೊ ಇದು ಕುರಿ ಮರಿಗಳು, ಅವೇನು ಕುರಿಗಳು ಹೋಗಿದ್ದಾವೆ ಅವ್ರ ಮರಿಗಳಿವು. ಇವು ಒಂದು 40-45 ಇದ್ದಾವೆ ಅಂತಂದರು. ಬಟ್ ಒಂದು 10 ಮೇಲೆ ಹೋಗಿದೆ ಅವ್ರ ಜೊತೆಗೆ ಅಂತಂದರು. ಇವು 10 ಅಥವಾ 8 ದಿವಸದ ಮರಿಗಳಿವು. ಇವು ತುಂಬ ಚಿಕ್ಕದಾಗಿದ್ದಾವೆ. ಈ ಕಡೆ ಪಕ್ಕದಲ್ಲಿರೋವಂಥವು ಸ್ವಲ್ಪ ದೊಡ್ಡ ಮರಿಗಳು.
ಇವು ಬರಲಿಕ್ಕೆ ಅಂದರೆ ಅವ್ರ ಜೊತೆನೇ ಹೋಗಬೇಕು ಅಂದರೆ ಕುರಿಗಳ ಜೊತೆ ಅಂದರೆ 1.5 ದಿನ 2 ತಿಂಗಳು ಟೈಮ್ ಬೇಕಂತೆ. ಯಾಕೆಂದರೆ ಅವು ಎಷ್ಟು ದೂರ ಹೋದ್ ಮೇಯ್ಕೊಂಬಂದು ಓಡಾಡೋಕ್ಕೆ ಸಾಮರ್ಥ್ಯ ಬೇಕಲ್ಲ, ಅಷ್ಟು ಶಕ್ತಿ ಭೂಷಿತವಾಗಿ ಬರಲಿಕ್ಕೆ 1.5 ತಿಂಗಳು ಸಮಯ ತಗೊತವಂತೆ. ಚೆನ್ನಾಗಿ ಒಳ್ಳೆ ಭೋಗವಾಗಿ ಬರ್ತವೆ ಅಂದರೆ 2 ತಿಂಗಳ ಅಥವಾ 1.5 ತಿಂಗಳು ಚೆನ್ನಾಗಿ ಬಂದರೆ, ಇಲ್ಲ 2 ತಿಂಗಳು. ಅದಕ್ಕೆ ಅಲ್ಲಿವರೆಗೂ ಇವರೇ ಶೇಖರಣೆ ಇಟ್ಕೊಂಡು ಈ ಥರ ಅವಕ್ಕೆ ಬೇಕಾದ ಸೊಪ್ಪು ಕಾಳು ಎಲ್ಲ ನೀರು ಹಾಕ್ಕೊಂಡು ಇವ್ರನ್ನ ಸಾಕ್ಕೋಬೇಕು. ಇದು ಇಲ್ಲಿ ನೋಡ್ಕೊಳೋ ಜವಾಬ್ದಾರಿ ಆಗಿರುತ್ತೆ. ಸೊ ಅಷ್ಟೊತ್ತಿಗೆ ಸಂಜೆ ಆಗೇ ಹೋಯಿತು. ಅಷ್ಟೊತ್ತಿಗೆ ಕುರಿಗಳು ಮೇಯ್ಕೊಂಡು ದೊಡ್ಡಿಗೆ ಬಂದವು. ಸೊ ನೋಡಿ, ಅವರು ಹೇಳಿದಾರೆ 350 ಕುರಿಗಳು ಒಂದೇ ಕಡೆ ಸಿಗ್ತಿದ್ದಾವೆ ಈಗ. ನೋಡಿ ಅಂಕಲ್ ಇವರೇ 3-4 ಜನ ಹೋಗಿದ್ದಾರೆ ಕುರಿ ಕಾಯ್ದಕ್ಕೆ ಅಂತ. ಸೊ ಇವ್ರು 3 ಜನ ಕಾಯ್ಕೊಂಬರ್ಬೇಕು. ಸೊ ಇಷ್ಟು ತೋರಿಸ್ಕೊಂಡು ನಾನು ಮನೆ ಹತ್ರ ಬಂದೆ. ನಮ್ಮ ಅಜ್ಜಿ ಮತ್ತು ನಮ್ಮ ಮನೆಯವರು ನಮ್ಮ ತಾತ ಮಾತಾಡ್ತಾ ಕೂತಿದ್ರು. ಸೊ ನಾವು ಮಾತಾಡ್ಕೊಂಡು ಊರಿಗೆ ಹೊರಟೇ ಬಿಟ್ವಿ. ಸೊ ಊರಿಗೆ ಹೊರಟ್ವಿ. ಇಲ್ಲಿ ಒಂದು ಸ್ವಲ್ಪ ಮೆಂತ್ಯ ಇದು ಪುದೀನ ಸೊಪ್ಪಿತ್ತು ನನಗೂ ಬೇಕಂತ ತಗೊಂಡು ಊರಿಗೆ ಹೊರಟೆ. ಅಲ್ಲಿಂದ ಹೊರಟಿದ್ದು ಒಂದು ಸ್ಪೆಷಲ್ ಈವೆಂಟ್, ಒಂದು ಸ್ಪೆಷಲ್ ಅನ್ನೋದಕ್ಕಿಂತ ಸ್ವಲ್ಪ ಮನಸ್ಸು ಬೇಜಾರಾಗುತ್ತೆ. ಅಷ್ಟೊಂದು ಈವೆಂಟ್ ಇದೆ, ತೋರಿಸ್ತೀನಿ ಬನ್ನಿ. ಬರ್ತಾರಲ್ಲ ಪುದೀನ ಸೊಪ್ಪು ಬೇರೆ ಸಮೇತ ನಾನು ಕೂಡ ಹಾಕಬೇಕಿತ್ತು. ಸೊ ಅದಕ್ಕೋಸ್ಕರ ಕಿತ್ಕೊಂಡು ಮನೆ ಅಜ್ಜಿ ಬಂದರೆ ತುಂಬ ಇದೆ ಮೆಂತ್ಯ ಸೊಪ್ಪು ಅಂತಿದ್ದು ಪುದೀನ ಸೊಪ್ಪು ತೊಗೊಂಡು ಬರ್ತಾಯಿದ್ವಿ. ನೋಡಿ ಇಲ್ಲೊಂದು ಬೇಜಾರಾಗೋಂಥ ಈವೆಂಟ್ ನಡೀತೈತೆ. ಈವೆಂಟ್ ಅನ್ಸಿ ಇನ್ಸಿಡೆಂಟ್ ಅನ್ಬೋದು ಇದನ್ನು. ನೋಡಿ ಎಷ್ಟು ಬೆಂಕಿ ಹೊತ್ಕೊಂಡೈತೆ ಅಂತಂದರೆ ನಿಜ. ಪೂರ್ತಿ ಮೇವೇನಿದೆಯೋ ಅದೆಲ್ಲ ಹೊತ್ಕೊತೈತೆ. ಬದನೂ ಹೊತ್ಕೊತಿದ್ದಾವೆ ಹೊಲಗಳು. ಸೊ ಯಾರಿಟ್ಟರೋ ಏನೋ ಗೊತ್ತಿಲ್ಲ, ಬಟ್ ದಗ ಅಂತ ಉರಿತಾ ಇತ್ತು. ಅದನ್ನ ಆರಿಸೋದಕ್ಕೂ ನೀರು ಹತ್ರ ಯಾವುದೂ ಇಲ್ಲ. ಇದು ಸಮಸ್ಯೆ ಯಾರಿಗಾಗುತ್ತೆ ಅಂದರೆ ಆವಾಗಲೇ ಬರ್ತಿದ್ರಲ್ಲ ಕುರಿಯರು, ಪಾಪ ಇದು ಇಂಥ ಮೇವು ನಂಬ್ಕೊಂಡು ಜೀವನ ಮಾಡ್ತಾರೆ ಅವರು. ಇವಕ್ಕೆ ಈ ಥರ ಅವ್ರಿಗೆ ತಿನ್ನೋ ಬಾಯಿಗೆ ಮಣ್ಣು ಹಾಕೋದು ಅಂತಾರಲ್ಲ, ಆ ಥರ ಆಗಿದೆ ಇದು. ದಯವಿಟ್ಟು ಯಾರು ಅನಿರೀಕ್ಷಿತವಾಗಿ ಇಟ್ಟಿದ್ರೆ ಈ ಥರ ಬೆಂಕಿಗಳನ್ನ ದಯವಿಟ್ಟು ನಿಮ್ಮ ಕೆಲಸ ಆಗಿ ನಿಮಗೇನು ಅವಶ್ಯಕತೆ ಇಲ್ದಿರೋ ವಸ್ತುಗಳನ್ನ ಸುಟ್ಟರು ಅದು ಆದಮೇಲೆ ದಯವಿಟ್ಟು ಆರಿಸೋಗಿಲ್ಲ, ಆರಿದೆಯೋ ಇಲ್ವೋ ಅಂತ ಒಂದಷ್ಟು ನೀರಾದರೂ ಹಾಕಿ ಹೋಗಿ. ಇಲ್ಲಾಂದರೆ ಈ ಥರ ತುಂಬ ಅವಾಂತರಗಳು ನಡೀತವೆ. ಈ ಅವಾಂತರಗಳು ನಮಗೆ ಅಷ್ಟಕ್ಕೆ ಅಲ್ಲ, ಬೇರೆ ಜನಗಳಿಗೂ ತುಂಬ ಸಮಸ್ಯೆಗಳು ಮಾಡ್ತವೆ. ಈಗ ಅವರು ಅದೇನು ಬಂದಿದ್ದಾರೋ ಅವರಿಗೆ ಇಂಥ ಮೇವೇ ಆಧಾರ. ಸೊ ಇಂಥ ಕೆಲಸಗಳಾದರೆ ತುಂಬ ನಷ್ಟ ಆಗುತ್ತೆ. ಈ ಥರ ಕೆಲಸಗಳು ಯಾರು ಉದ್ದೇಶಪೂರ್ವಕ ಪ್ಲೀಸ್ ಮಾಡಬೇಡಿ. ಅಥವಾ ವಿನಾಕಾರಣ ಆಗಿದ್ದರೆ ದಯವಿಟ್ಟು ಅದನ್ನ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡಿ. ಈ ಥರ ಇದು ಇವತ್ತಿನ ಕಂಟೆಂಟ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.